ಇನ್ನು ಚಿಕ್ಕಮಗಳೂರು ನಗರದಲ್ಲೂ ಕೂಡ ಆಟೋ ಚಾಲಕರು ಇದೇ ರೀತಿ ಪರದಾಡ್ತಾ ಇದ್ದಾರೆ. ಕಳೆದ ವಾರ 58 ರೂಪಾಯಿ ಇತ್ತು, ಈಗ 70ರ ಆಸುಪಾಸು. ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ, ದುಡಿಮೆ ಕಡಿಮೆ ಆಗ್ತಿದೆ. ನಾವು ಬದುಕೋದು ಹೇಗೆ ಅಂತ ಆಟೋ ಚಾಲಕರು ಕೇಳ್ತಾ ಇರೋದು. ಆಟೋದವರು ಕ್ಯೂ ನಿಂತಿರೋದು ಗ್ಯಾಸ್ ಸ್ಟೇಷನ್ ಬಳಿ. ರೇಟು ಜಾಸ್ತಿ ಆಗಿದೆ, ಸಕಾಲಕ್ಕೆ ಸಿಗ್ತಾನೂ ಇಲ್ಲ. ಚಿಕ್ಕಮಗಳೂರಿನ ಸ್ಥಿತಿ ಇದು. ಹಾವೇರಿ ಹುಬ್ಬಳ್ಳಿಯಲ್ಲೂ ಕೂಡ ಅದೇ ರೀತಿ ಇದೆ. ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದಿನ ಪ್ರತಿ ಜಾಸ್ತಿ ಆಗುತ್ತೆ ಗ್ಯಾಸ್ ದರ, ನಾವು ಬದುಕೋದು ಹೇಗೆ? ಇದನ್ನು ನಾವು ಗ್ರಾಹಕರ ಮೇಲೆ ಹಾಕೋದಕ್ಕಾಗಲ್ಲ, ಪ್ರಯಾಣಿಕರ ಮೇಲೆ ಹಾಕೋದಕ್ಕಾಗಲ್ಲ. ನಮ್ಮ ಲಾಭದ ಪ್ರಮಾಣವೇ ಕಡಿಮೆ ಆಗ್ತಾ ಇರೋದು. ನಾವು EMI ಕಟ್ಟಬೇಕು, ಮನೆ ನೋಡ್ಕೋಬೇಕು, ಎರಡೂ ಆಗ್ತಾ ಇಲ್ಲ ಇಲ್ಲಿ. ಹಿಂಗಾದ್ರೆ ನಾವು ಆಟೋ ಓಡಿಸೋದಕ್ಕೆ ಸಾಧ್ಯನಾ ಅಂತ ಅವ್ರು ಕೇಳ್ತಾ ಇದ್ದಾರೆ ಪ್ರಶ್ನೆ. ಈಗ ಇಲ್ಲಿ ನಮಗೆ ದರ ಜಾಸ್ತಿ ಮಾಡಿರೋದ್ರಿಂದ ನಾವು ಜನಗಳಿಗೂ ದರ ಜಾಸ್ತಿ ಮಾಡೋಕ್ಕಾಗಲ್ಲ. ಯಾರೂ ಕೂಡ ಈಗಿರೋ ಮಿನಿಮಮ್ 40 ರೂಪಾಯಿಗೇ ಯಾರೂ ಹತ್ತಲ್ಲ. ಈಗ 65ರಿಂದ ಒಂದು ಸೈಡಲ್ಲಿ ಇಲ್ಲಿ ನೋಡಿ, ಈ ಬಂಕಲ್ಲಿ 65, ಇನ್ನೊಂದು ಬಂಕಲ್ಲಿ 75, ಇನ್ನೊಂದು ಬಂಕಲ್ಲಿ 70 ರೂಪಾಯಿ ಈ ಥರ ಕೊಟ್ಟಾಗ ನಾವು ಎಲ್ಲಿ ಹೋಗ್ತೀವಿ, ಎಕಡೆ ಹೋಗ್ತೀವಿ, ಎಲ್ಲಿ ಖಾಲಿ ಆಗಿರುತ್ತೆ ಅಲ್ಲಿ ಹಾಕ್ಸ್ಕೊತೀವಿ. ಆಗ ನಾವು ಜಾಸ್ತಿ ರೇಟ್ ಕೇಳಿದಾಗ ಯಾರೂ ಕೊಡಲ್ಲ. ನಮ್ಮೇಲೆ ನಮಗೂ ಜೀವನಾಂಶಕ್ಕೂ ಒದೆ ಬೀಳ್ತದೆ. ಪ್ಲಸ್ ನಾವು ಮಕ್ಕಳನ್ನು ಓದಿಸ್ತಾ ಇದ್ದೀವಿ, ಇದಕ್ಕೂ ಒದೆ ಬೀಳ್ತದೆ. ಇದು ಭಾರಿ ಇದೇನೆ. ಯುದ್ಧ ನಿಂತರೆ ಒಳ್ಳೆಯದು. ಇದು ಸ್ಟಾಕ್ ಮಾಡ್ಕೊಳಕ್ಕೆ ಬರೋಲ್ಲ ಸರ್. ಇಲ್ಲಿ ಬಂದೇ ಹಾಕ್ಸ್ಕೋಬೇಕು ನಾವು. ಗ್ಯಾಸು, ಪೆಟ್ರೋಲು, ಡೀಸೆಲ್ ಇವೆಲ್ಲ ಆದರೆ ಸ್ಟಾಕ್ ಮಾಡ್ಕೋಬೋದು. ಬಟ್ ಇದು ಸ್ಟಾಕ್ ಮಾಡ್ಕೊಳಕ್ಕೆ ಬರೋಲ್ಲ. ಇವರೇ ಸ್ಟಾಕ್ ಮಾಡಬೇಕಷ್ಟೇ. ಇವ್ರ ಸ್ಟಾಕ್ನ ನಾವು ಫುಲ್ಫಿಲ್. ಇದರ ಮಧ್ಯೆ ಹೋಟೆಲ್ ಮಾಲಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಉದ್ಯಮ ನಡೀತಾ ಇರೋದೇ 95% ಗ್ಯಾಸ್ನ ಮೇಲೆ. ಸಮಸ್ಯೆಗೆ ಪರಿಹಾರ ಸೂಚಿಸಬೇಕಾದಂಥ ಸರ್ಕಾರ ಸುಮ್ಮನಾಗಿ ಕೂತಿದೆ. ಬೆಂಗಳೂರಲ್ಲಿ ನಿಸರ್ಗ ಹೋಟೆಲ್ನ ಮಾಲೀಕ ಕೃಷ್ಣರಾಜು ಮಾತನಾಡಿದ್ದಾರೆ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ದೋಸೆ ರೀತಿಯ ತಿಂಡಿಯನ್ನು ನಾವು ನಿಲ್ಲಿಸಿದ್ದೀವಿ. ಕಾಳಸಂತೆಯಲ್ಲಿ ಸಿಲಿಂಡರ್ ಹೆಚ್ಚಿನ ಬೆಲೆಗೆ ಮಾರಾಟ ಆಗ್ತಾ ಇದೆ. ಸರ್ಕಾರ ಕ್ರಮ ಕೈಗೊಳ್ಳಿ ಇದರ ಬಗ್ಗೆ ಅಂತ ಅವರು ಆಗ್ರಹಿಸಿದ್ದಾರೆ. ನಿಸರ್ಗ ಹೋಟೆಲ್ನ ಮಾಲೀಕರಾಗಿರುವಂತಹ ಕೃಷ್ಣರಾಜ್ ಅವರಿದ್ದಾರೆ. ಸರ್, ಹೋಟೆಲ್ ಉದ್ಯಮ ಇವಾಗ ಸದ್ಯಕ್ಕೆ ಒಂಥರ ಆತಂಕದ ಪರಿಸ್ಥಿತಿನಲ್ಲಿದೆ ಅಂತ ಅನ್ಬೋದು. ಪ್ರತಿದಿನ ನಿಮಗೆ ಯಾವೆಲ್ಲ ಐಟಮ್ ಬಂತು ಅಂತ ಕೇಳೋದಕ್ಕಿಂತ ಸಿಲಿಂಡರ್ ಹೊಂದಿಸೋದು ಹೇಗೆ ಅನ್ನುವಂಥ ಪರಿಸ್ಥಿತಿ ಹೇಗಿದೆ ಸರ್ ಸದ್ಯದ ಒಂದು ಕಾವಿನ ಪರಿಸ್ಥಿತಿ? ಯಾಕಂತೇಳಿದ್ರೆ ಈ ಹೋಟೆಲ್ ಉದ್ಯಮದಲ್ಲಿ ಇದು ಮರದ ಬೇರೆ ಅಂತಲೇ ಹೇಳ್ಬೋದು ಈ ಸಿಲಿಂಡರ್. ಯಾಕಂತೇಳಿ ಬೆಳಗ್ಗೆ ಪ್ರಾರಂಭವಾಗಿ ಕುಕ್ಕು ಬೆಳಿಗ್ಗೆ ಬಂದ ತಕ್ಷಣ ಒಲೆ ಹಚ್ಚಿದ ಮೇಲೆ ನಿಮಗೆಲ್ಲ ಕೆಲಸಗಳು ಪ್ರಾರಂಭ ಆಗುತ್ತೆ. ಒಲೆ ಹಚ್ಚಿ ಅವರು ನಮಸ್ಕಾರ ಮಾಡಿದ ನಂತರನೇ, ಒಲೆಗೆ ನಮಸ್ಕಾರ, ಅಗ್ನಿ ದೇವತೆಗೆ ನಮಸ್ಕಾರ ಮಾಡಿದ ನಂತರ ಅವನು ಕುಕ್ ಸ್ಟಾರ್ಟ್ ಮಾಡ್ತಾನೆ. ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಆಹಾರ ಪದಾರ್ಥ ಬೇಯಿಸಲಿಕ್ಕೆ ಸಿಲಿಂಡ್ರೇ ಇಲ್ಲದೆ ಅಂಥ ಪರಿಸ್ಥಿತಿ ಬಂದಿದೆ. ಈ ಕಳೆದ ವಾರದಿಂದನೂ ಈ ಒಂದು ಯುದ್ಧದ ಭೀತಿಯಲ್ಲಿ ಸಿಲಿಂಡರು ಸಪ್ಲೈ ಇದೆ ಅಂತೇಳಿ ಹೇಳ್ತಾರೆ, ಇಲ್ಲ ಅಂತ ಹೇಳ್ತಾ ಇದ್ರು. ಕೊನೆಗೆ ನಮ್ಮ ಈ ಮಂತ್ರಿಗಳು ಒಂದು ಟ್ವೀಟ್ ಮಾಡಿದರು, 60 ದಿವಸ ನಮ್ಮ ಹತ್ರ ಸ್ಟಾಕ್ ಇದೆ, ಯಾವುದೇ ಒಂದು ಆತಂಕ ಇಲ್ಲ ಅಂತ ಒಂದು ಟ್ವೀಟ್ ಮಾಡಿದರು. ಏಕಾಏಕಿ ನಿನ್ನೆನೂ ಈ ನಮ್ಮ ಡಿಸ್ಟ್ರಿಬ್ಯೂಟ್ರು ಇಲ್ಲ ಇವತ್ತಿಂದ ಸಪ್ಲೈ ಕೊಡೋಕೆ ಆಗಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಈಗ ಒಂದು ನಮ್ಮ ಹತ್ರ ಇರುವಂಥ ಒಂದು ಸ್ಟಾಕ್ಗಳಲ್ಲಿ ಈಗ ಹೋಟೆಲ್ ಉದ್ಯಮ ನಡೆಸ್ತಾ ಇದ್ದೀವಿ. 60 ದಿನ ಸ್ಟಾಕ್ಸ್ ಇದೆ ಅಂತ ಟ್ವೀಟ್ ಮಾಡಿದವರು ಏಕಾಏಕಿ ಇಲ್ಲ ಅಂತ ಅನ್ನುವಂತಹ ಒಂದು ಪರಿಸ್ಥಿತಿನೇ, ಒಂದು ಅಭಾವದ ಒಂದು ಆತಂಕನೇ ಸೃಷ್ಟಿ ಆಗ್ಬಿಟ್ಟಿದೆ 2 ದಿನದಲ್ಲಿ ಅಂತ ಅಂದರೆ ಏನು ಕಾಳಸಂತೆಯಲ್ಲಿ ಏನಾದ್ರು ವ್ಯಾಪಾರ ನಡೀತಾ ಇದೆಯಾ? ಇಲ್ಲ, ಕಾಳಸಂತೆಯಲ್ಲಿ ಒಂದಿಷ್ಟು ಡಿಸ್ಟ್ರಿಬ್ಯೂಟರ್ಗಳು ಸ್ಟಾಕ್ ಮಾಡ್ಕೊಂಡ್ಬಿಟ್ಟು ಆ ರೀತಿಯಾಗಿ ಒಂದು 3-4 ದಿವಸ ಅದನ್ನು ಸಪ್ಲೈ ಮಾಡ್ಬೋದು. ಬಿಟ್ಟರೆ ಥ್ರೂಔಟ್ ಇಂಡಿಯಾದಲ್ಲೂ ಈ ರೀತಿಯ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂತೇಳಿದರೆ ಅವರೊಂದು 2-3 ದಿವಸ ಸ್ಟಾಕ್ ಇಟ್ಕೊಂಡು ಮಾರ್ಬೋದು. ಅವ್ರ ಮೇಲೆ ಈ ಅಧಿಕಾರಿಗಳು, IOC ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಧಿಕಾರಿಗಳು ಅವರ ಗೋಡೌನ್ ಮೇಲೆ ರೇಡ್ ಮಾಡಿದರೆ ಅದು ಆಟೋಮೆಟಿಕ್ಲಿ ಅವರಿಗೆ ಅದು ಗೊತ್ತಾಗುತ್ತೆ ಏನಂತೇಳಿ. ಈ ರೀತಿಯಾದ ಒಂದು ಕೃತಕ ಅಭಾವ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದು ಒಂದು ಕಡೆ ಆದರೂ ಗ್ಯಾಸ್ ಸಪ್ಲೈ ಫಿಲ್ಲಿಂಗೇ ಮಾಡ್ತಾ ಇಲ್ಲ ಅನ್ನೋ ಒಂದು ಇದನ್ನು ಹೇಳ್ತಾ ಇದ್ದಾರೆ ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಅವರು, ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.